ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅಂದ್ಕೊಂಡೇನಿ. ನಾವು ಆರಾಮದೀವಿ ನೋಡ್ರಿ. ಬರೀ ಇವತ್ತಿನ ಲಾಗ್ ಶುರು ಮಾಡೋಣಂತ. ನಾನಿವತ್ತು ನನ್ನ ತವ್ರ ಮನೆಗೆ ಬಂದೀನಿ ನೋಡ್ರಿ. ಯಾಕಂದ್ರೆ ಗ್ರಾಮ ದೇವತೆ ಜಾತ್ರೆ ಇರೋದ್ರಿಂದ ನಾನು ತವ್ರ ಮನೆಗೆ ಬಂದಿದ್ದೆ. ಇಲ್ಲಿ 9 ದಿನ ಜಾತ್ರೆ ಇರುತ್ತೆ. ಇದು ನಾ ಬಂದಿನ ನೈಟ್ ನೋಡ್ರಿ, ಜಾಗರಣೆ ಇತ್ತು, ಅಂದ್ರೆ ಭಜನೆ ಎಲ್ಲ ಇತ್ತು. ಅವತ್ತು ನನ್ನ ಮಗ ಅಂತರೂ ಭಜನೆ ಸೌಂಡ್ ಕೇಳಿ ಮಲ್ಕೊಳ್ಳವಲ್ಲ, ಆಟ ಆಡಕತ್ಬಿಟ್ಟ ನೋಡ್ರಿ. ಟೈಮ್ ಏನಿಲ್ಲ ಅಂದರೂ 12-1 ಗಂಟೆ ಆಗಿತ್ತೇನ. ಅವಾಗ ಹೊರಗೆ ಕುಂತ ಹಾಡ ಎಲ್ಲ ಕೇಳಿ ಆಟ ಆಡಕತ್ತಿದ್ದ ಅವನು. ನಾನು ಅವನು ಕರ್ಕೊಂಡು ಹೊರಗೆ ಕುಂತಿದ್ದೆ. ನಾನು ನಮ್ಮ ಅಮ್ಮಾರೆಲ್ಲರೂ ಹೊರಗೆ ಕುಂತಿದ್ವಿ ನಾವು. ನಾನು 1ನೇ ದಿನ ಜಾತ್ರೆ ದಿನ ಬಂದು ನೋಡ್ರಿ. 1ನೇ ದಿನ ಅವತ್ತು ಅಷ್ಟೊಂದು ಏನು ಗ್ರ್ಯಾಂಡ್ ಇರಲಿಲ್ಲ. ಬೆಳಿಗ್ಗೆ ಹೋಮ ಇತ್ತಂತ. ಹೋಮ ಎಲ್ಲ ಆಗಿಂದ ನಾನು ಮಧ್ಯಾಹ್ನ ಬಂದೆ. ಮಧ್ಯಾಹ್ನ ಅಪ್ಪಾಜಾರ ಕರ್ಕೊಂಬಂದ್ರೆ. ಈಗ ಮಧ್ಯಾಹ್ನದ ಕ್ಲಿಪ್ಪಿಂಗ್ ತೋರಿಸ್ತೇನೆ ನೋಡ್ರಿ. ನಮ್ಮ ಮನ್ಯಾಗ ಕರ್ಚಿಕಾಯಿ ಮಾಡಾಕತ್ತಿದ್ರು ನೋಡ್ರಿ. ಎಲ್ಲರೂ ಜಾಸ್ತಿ ಜನ ಬರ್ತಾರಲ್ಲ, ಅವ್ರಿಗೆ ನಾಷ್ಟ ಎಲ್ಲ ಬೇಕಂತ ಹೇಳಿ ನಮ್ಮ ಮಮ್ಮಿಯವ್ರ ಮೊದ್ಲು ಚಕ್ಲಿ ಮತ್ತು ಕರ್ಚಿಕಾಯಿ ಮತ್ತು ಚುಮ್ಮರಿ ಎಲ್ಲ ಮಾಡಿದ್ರು ನೋಡ್ರಿ. ಈಗ ಕರ್ಚಿಕಾಯಿ ಕರಿಯಾಕತ್ತಾರ ಅವರು. ಹೊರಗೆ ಒಣೆಣ್ಣಾರೆಲ್ಲರೂ ಆಂಟಿಗಳು ಅಮ್ಮಗಳು ಬಂದು ಲಟ್ಸೋದು, ತುಂಬೋದು, ಹೂರ್ಣ ತುಂಬೋದು ಎಲ್ಲ ಮಾಡಾಕತ್ತಾರ ನೋಡ್ರಿ. ತುಳಿ ತುಂಬಾಕತ್ತಿದ್ರೆ ಇಲ್ಲ ಮಮ್ಮಿಯರು ಏನಿದೆ ಕರಿಯಾಕತ್ತಿದ್ರೆ. ಮತ್ತಿದು ನೆಕ್ಸ್ಟ್ ಮಾರನೇ ದಿನ ನೋಡ್ರಿ. ಮಾರನೇ ದಿನ ಲಾಗ್ ಕಂಟಿನ್ಯೂ ಮಾಡೀನಿ. ಇಷ್ಟ ಅಡುಗೆ ಮಾಡತ್ತೇವಂದ್ರೆ ಮಾರನೇ ದಿನ ಪುರಾಣ ಇತ್ತು. ನಾ ಬಂದು ಮಾರನೇ ದಿನ ಅವತ್ತು 1ನೇ ದಿನ ಪುರಾಣ ಇರೋ ಸಂಬಂಧ ವರ್ಷ ಮಹಾನವಮಿಗೆ ನಮ್ಮ ಮನ್ಯಾಗ ಅಜ್ಜಾರಿಗೆ ಊಟ ಇರುತ್ತೆ. ಹಿಂಗಾಗಿ ನಮ್ಮ ಮನ್ಯಾಗನ ಅಡುಗೆ ಮಾಡಿದ್ವಿ. ನಾನು ನಮ್ಮವ್ರು ಸೇರಿ ಮಾಡಿದ್ವಿ. ಇದು ಪುರಾಣದ ಕಾರ್ಯಕ್ರಮ ನೋಡ್ರಿ. ದಿನ 9 ದಿನ ಪುರಾಣ ನಡೀತಿತ್ತು. ಮತ್ತು 1-2 ದಿನ ಆಗಿಂದ ಪುರಾಣಕ್ಕೆ ಹೋಗಲಿಲ್ಲ ನಾನು. ಆಮೇಲೆ ಇವತ್ತು ನಮ್ಮ ಊರಿಗೆ 5ನೇ ದಿನ ಜಾತ್ರೆ ನಮ್ಮ ತವ್ರೂರಾಗ. ಇವತ್ತು ಹೆಣ್ಮಕ್ಳಿಗೆಲ್ಲರಿಗೂ ರಂಗೋಲಿ ಸ್ಪರ್ಧೆ ಐತ್ರಿ. ಹಿಂಗಾಗಿ ನಾನು ಪಾರ್ಟಿಸಿಪೇಟ್ ಮಾಡೇನಿ. ಫಸ್ಟ್ ಬರುತ್ತೋ ಎಲ್ಲ ಗೊತ್ತಿಲ್ಲ, ಆದರೆ ಪಾರ್ಟಿಸಿಪೇಟ್ ಮಾಡೋದು ಭಾಳ ಮುಖ್ಯ ಆಗುತ್ತಲ್ಲ. ಹಿಂಗಾಗಿ ನಾನು ಹೋಗ್ಬೇಕಂತ ಅಂದ್ಕೊಂಡೇನಿ. ಎಲ್ಲ ರೆಡಿ ಮಾಡ್ಕೊಂಡೇನಿ. ಈಗ ರಂಗೋಲಿ ಬಣ್ಣಗಳ ಕಲರ್ ಎಲ್ಲ ಹಾಕಕ್ಕೆ ನಿಮ್ಮ ಜೋಡಿನ ಶೇರ್ ಮಾಡ್ಕೊತೀನಿ. ಬರ್ರಿ ಹೆಂಗಾಗತ್ತಂತ ನೋಡೋಣಂತ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಫೈನಲಿ ಈ ಥರ ತೆಗ್ದಿದ್ದು ನೋಡ್ರಿ. ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಇದು ಮಾರನೇ ದಿನ ನೋಡ್ರಿ. ಮಾರನೇ ದಿನ ಕುಂಭಮೇಳ ಇತ್ತು. ದೇವಿನ ಗ್ರಾಮ ದೇವತೆ ಬರೋದು ಸಮಯ ಆಗಿತ್ತು. ಹಿಂಗಾಗಿ ಕುಂಭಮೇಳ ಇತ್ತು. ನಾವು ಈ ಥರ ರೆಡಿ ಆಗಿದ್ವಿ ನೋಡ್ರಿ. ಎಲ್ಲರೂ ಓಣ್ಯಾನ ಹುಡುಗಿಯರೆಲ್ಲರೂ. ಅಕ್ಕಿ ನನ್ನ ಫ್ರೆಂಡ್ ಪವಿತ್ರ ಅಂಥೇಳಿ. ಈ ಗುಡಿ ಇರೋದು ನಮ್ಮ ಮನೆ ಮುಂದೆ ನೋಡ್ರಿ. ನಮ್ಮ ಮನೆ ಮುಂದೆನ ಪಾದಗಟ್ಟೆ ಐತಿ. ಹಿಂಗಾಗಿ ಅಲ್ಲೇ 3 ದಿನ ಕೂರಿಸ್ತಾರೆ ದೇವಿನ. ಕೂರಿಸಿಂದ ಆಮೇಲೆ ಗರ್ಭಗುಡಿ ಒಳಗೆ ಇಡ್ತಾರೆ. ಆಕೆಗೆ ಜೀವ ಎಲ್ಲ ತುಂಬಿಂದ ದೇವಿಗೆ. ಈಗ ನೋಡ್ರಿ ಫೈನಲಿ ನಮ್ಮ ಓಣಿ ಒಳಗೆ ಗುಡಿ ಹೇಗೈತಿ ಹೊಸಾದ. ದೇವಿ ಅಂಕರು ಬಂದ್ಲು. ನಮಗಂಕರು ಇಷ್ಟು ಖುಷಿ ಆತಂದ್ರೆ ನನಗಂತರೂ ಖುಷಿಗೆ ಕಣ್ಣೀರ ಬಂದುಬಿಟ್ಟಿದ್ದು ನೋಡ್ರಿ. ಅಳಕತ್ಬಿಟ್ಟಿದ್ದು ನಾನು ದೇವಿ ಬಂದ್ಲಂತ ಹೇಳಿ. ಅಷ್ಟು 8 ವರ್ಷ ಆಗಿತ್ತು ದೇವಿ ಗುಡಿ ಬಿದ್ದು. 8 ವರ್ಷ ಆಗಿಂದ ದೇವಿದು ದೊಡ್ಡ ಗುಡಿ ಕಟ್ಟಿಸಿ ಮತ್ತು ಹೊಸ ದೇವಿ ಥರ ಬಣ್ಣ ಎಲ್ಲ ಕೊಟ್ಟು ನಮ್ಮ ಗ್ರಾಮ ದೇವತೆ ಅಂತೂ ಇಂತೂ ಬಂದ್ಲು ನೋಡ್ರಿ. ಗ್ರಾಮ ದೇವತೆ ದ್ಯಾಮಮ್ಮ ಅಂತೇಳಿ, ದ್ಯಾಮಮ್ಮ ದುರ್ಗಮ್ಮ. ನಾನು ಸೈಡಿಗೆ ಕುಂಭ ಹಿಡ್ಕೊಂಡು ತಲೆಮ್ಯಾಗ ಹಿಡ್ಕೊಂಡು ನಿಂತಿದ್ದೆ. ಈ ವಿಡಿಯೋನ ನಮ್ಮ ಅಕ್ಕ ಮಾಡಿದ್ಲು. ದೇವಿ ಬಂದಿದ ತಕ್ಷಣ ಪೂಜಾರಿಗಳು ಎಲ್ಲರೂ ಪೂಜೆ ಮಾಡಿ ಏನೇನೋ ಶಾಸ್ತ್ರ ಮಾಡಿಂದ ಆಮೇಲೆ ಮಂಗಳಾರತಿ ಹೇಳಿ ನಮ್ಮ ಮನೆ ಮುಂದನ ಪಾದಗಟ್ಟೆ ಐತಿ, ಅಲ್ಲೇ ಕೂರಿಸ್ತಾರೆ ನೋಡ್ರಿ. ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಕತ್ತೈತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಯಾರು ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಯಾವ ಥರ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ಹೇಳ್ರಿ. ಇದು ಜಾತ್ರೆ 9 ದಿನ ನಡೆದೈತೆ ನೋಡ್ರಿ. 9 ದಿನಾನೂ ನಾವು ಮನ್ಯಾಗ ಏನೂ ಅಡುಗೆನೂ ಮಾಡಿಲ್ಲ.
ಅದೇ ಏನು ತಿಂಡಿ ತಿನಿಸುಗಳು ಮಾಡಿದ್ವಲ್ಲ ಅದು ಅಷ್ಟನ ತಿಂತಿದ್ವಿ. ಮತ್ತು ಹೊರಗೆ ನಮ್ಮ ಪ್ರೈಮರಿ ಸ್ಕೂಲ್ನಾಗ ಊಟ ಎಲ್ಲ ಇರ್ತಿತ್ತು ನೋಡ್ರಿ. ಬೆಳಿಗ್ಗೆ ನಾಷ್ಟ ಇರ್ತಿತ್ತು, ಮಧ್ಯಾಹ್ನ ಊಟ ಇರ್ತಿತ್ತು, ರಾತ್ರಿ ಊಟ ಇರ್ತಿತ್ತು. ಆಮೇಲೆ ಊಟಕ್ಕಿಂತ ಮುಂಚೆ ಪುರಾಣ ಇತ್ತು. ಊಟ ಆದಮೇಲೆ ಬಂದ ಕೂಡಲೇ ನಮ್ಮ ಮನೋರಂಜನೆಗಳು ಇರ್ತಿದ್ವು. ಯಾವ್ಯಾವ ರೀತಿ ಇರ್ತಿದ್ವು ಅಂತೇಳಿ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ನೋಡ್ರಿ. ಡ್ಯಾನ್ಸ್, ಹಾಡಾಡುವರು, ಮತ್ತು ಆ್ಯಕ್ಟಿಂಗ್ ಮಾಡುವರು. ಡ್ರಾಮಾ ಜೂನಿಯರ್ಸಿಂದ ಒಬ್ಬರು ಬಂದಿದ್ದರು ಹುಡುಗಿ. ಈಗ ನಡ್ಸಾತಾಳಲ್ಲ ಆಕೆ ಡ್ರಾಮಾ ಜೂನಿಯರ್ಸಿಂದ ಬಂದಿದ್ದು. ಕೊಟ್ಟಿದ್ದಾರೆ 50 ರೂಪಾಯಿ ಕಲಾಕಾರಕ್ಕೆ ಕೊಟ್ಟಿದ್ದಾರೆ. ವಾಪಸ್ ಅವ್ರಿಗೆ 50 ರೂಪಾಯಿ ಕೊಡಕ್ಕೆ ಚೇಂಜ್ ಇಲ್ಲ. ಬಸ್ಸನ್ ಕೂಡ ಮಾಮ 50 ರೂಪಾಯಿ ಚೇಂಜ್ ಇಲ್ಲ, ಥ್ಯಾಂಕ್ ಯು ಅಂತ ಹೇಳ್ಬಿಡ್ರಿ. ರೇಷ್ಮಾ ಪ್ಲೀಸ್, ಅವ್ರಿಗೆ ಆ ಕಡೆಯಿಂದ ಬಂದಿದೆ, ಏನು ತೊಂದರೆ ಇಲ್ಲ. ನಮ್ಮ ಮಾಮಗಳು ಮಾಮ ಅಂದ್ರೆ ಅಕ್ಕ ಬಂದು ಏನಾರ ತರಾಟೆ ತಗೊಂಡ್ರೆ ನಾ ಗೊತ್ತಿಲ್ಲ ಅಂತ ಹೇಳ್ಬಿಡ್ರಿ. ಬರ್ತೈ ನೀವು ಹತ್ತ ಮುನ್ನಗೋದಕ್ಕ ಬುತ್ತಿ ತೂಗೊಂಡ ಹೋಗ್ತೆ. ಫೈನಲಿ ನಮ್ಮ ತಂಗಿನೂ ಬಂದ್ಲು ನೋಡ್ರಿ, ವೈಷ್ಣವಿ ಅಂತೇಳಿ. ಇವರು ಆ್ಯಕ್ಚುಲಿ ಬೆಂಗಳೂರಾಗಿದ್ದರು, ಈಗ ಹುಬ್ಳಿಗೆ ಬಂದು ಸೆಟ್ಲ್ ಆಗ್ಯಾರ. ಅಲ್ಲೇ ಸ್ಕೂಲಿಗೆ ಹೋಗ್ತಾಳಾಕಿ. ಸ್ಕೂಲ್ ಇರೋದ್ರಿಂದ ಭಾಳ ದಿನ ಇರಲಿಲ್ಲ, ಹಾಗಾಗಿ ವಾಪಸ್ಸು ಹೋದ್ಲು. ಆಮೇಲೆ ಜಾತ್ರೆ ಮುಗಿತು. ನಮ್ಮ ಮನೆಗೆ ಬಂದಿರೋ ಹೆಣ್ಮಕ್ಳು, ನಾವು ಹೆಣ್ಮಕ್ಳು, ನಮ್ಕಿನ್ನ ಮುಂಚೆ ಮನೆಯಿಂದ ಮುಂಚೆ ಹೋದಾರ ನಮ್ಮ ಅತ್ತಿಯರನ್ನ ಅಂದ್ರೆ ನಮ್ಮ ಅಪ್ಪಾಜಿಯವ್ರ ತಂಗಿಯಾರು ಅಕ್ಕಾರ ಎಲ್ಲರಿಗೂ ಉಡಿ ತುಂಬಿ ಕಳ್ಸಕತ್ತಿದ್ರು ನೋಡ್ರಿ ನಮ್ಮವ್ವಾರ. ನಾನಿನ್ನೂ 2 ದಿನ ಇರ್ತೇನೆ ಅಂತ ಹೇಳಿದ್ದೆ. ಅತ್ತಿಯರಿಗೆ ಅಷ್ಟೇ ಉಡಿ ತುಂಬಕತ್ತಿದ್ರು. ಇದನ್ನು ನಮ್ಮ ಸೈಡ್ ಹೊಂಗನೂಲ ಅಂತಂದು ಹೇಳ್ತಾರೆ. ಇದನ್ನು ಹಾಕಿ ಉಡಿ ತುಂಬ್ತಾರೆ ನೋಡ್ರಿ, ಕೊಳ್ಳಿಗೆ ಹಾಕಿ. ಈಕೆ ನಮ್ಮ ತಂಗಿ ವೈಷ್ಣವಿ ಹೆಂಗೆ ಮಾತಾಡ್ತಾಳೆ ನೋಡ್ರಿ. ಈಗ ಹಾಯ್ ಮಾಡು ಇಶು. ಹಾಯ್ ಕಾಕ ಇಲ್ಲದ ವೈಶು, ನಮ್ಮ ಚಾನಲಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯ? ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಬೇಕು. ಥ್ಯಾಂಕ್ ಯು. ವಿಶು, ನಮ್ಮ ಚಾನಲ್ ನೋಡ್ತೀಯಲ್ಲ? ನಮ್ಮ ಚಾನಲ್ ನೋಡ್ತೀವಿ ವಿಶು? ಹೆಂಗಿರುತ್ತೆ? ಚಂದಿರುತ್ತೆ. ಇವರು ನಮ್ಮ ಅಂಟಿಯಾರು ನೋಡ್ರಿ, ನಮ್ಮ ಮಂಜು ಅಂಟಿ ಅಂತೇಳಿ, ಮಂಜುಳಾ ಅಂತೇಳಿ. ಇವರು ನಮ್ಮ ಅತ್ತೆಯರಿಗೆಲ್ಲರಿಗೆ ಉಡಕ್ಕೆ ಹಾಕಾಕ್ತಾರೆ. ಈಕೆ ನಮ್ಮ ಅಕ್ಕ ಇವರೆಲ್ಲರೂ ಹೋದ್ಮೇಲೆ ಅವತ್ತು ನೈಟ್ ನನ್ನ ಫ್ರೆಂಡ್ ಪವಿತ್ರ ಅನ್ನೆಲ್ಲ ಆಕಿದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು, 2ನೇ ವರ್ಷದ್ದು. ಹೋಗಿದ್ದೀವಿ ನೋಡ್ರಿ. ಇವರ ಅಣ್ಣ ಸೂರಣ್ಣ ಅಂತೇಳಿ. ಇಷ್ಟ ಆಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.